ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಇದರ ಸಗಸಂತು ಚಾನಲ್ಗೆ ಸ್ವಾಗತ. ಯಾರ್ಯಾರು RCB ಆಕ್ಷನ್ ಆದ್ಮೇಲೆ ಸಿಕ್ಕಾಪಟ್ಟೆ ಜನರು ಬೈಕೊಂಡಿದ್ರು, ಯಾಕೆಂದ್ರೆ ಆಕ್ಷನ್ ನೀವು ಸರಿಯಾಗಿ ನಡೆಸಿಲ್ಲ, KL ರಾಹುಲ್ ಕೂಡ ಬಿಟ್ರಿ ಅಂತ ಕೂಡ ಹಲವಾರು ಜನ ಕಮೆಂಟ್ ಮಾಡ್ತಿದ್ರಿ. ಅವಾಗ RCB ಮ್ಯಾನೇಜ್ಮೆಂಟ್ ಒಂದು ತಕ್ಕ ಉತ್ತರ ಕೊಡ್ತಪ್ಪ, ಜೇಕಬ್ ಬೆಥೆಲ್ ತಗೊಂಡ್ಯಾನೆ, ಇವಾಗ ಸಿಕ್ಕಾಪಟ್ಟೆ ಆಲ್ರೌಂಡ್ರು ಹುಡುಗ, ಇವನು 2,60,00,000ಕ್ಕೆ ತಗೊಂಡಿರೋದು, ಚೆನ್ನಾಗಿ ಆಡ್ತಾನೆ ಅಂತ ಕೂಡ ನಾವು ಅನ್ಕೊಂಡಿದ್ರಿ. ಬಟ್ ಇವಾಗ ಬಿಗ್ ಬ್ಯಾಶ್ ಲೀಗ್ ಆಡ್ತಾ ಇದ್ದಾನೆ ಇವನು. ಇವಾಗ ನೋಡ್ತಾ ಇದ್ರೆ ಇವನ ಪರ್ಫಾರ್ಮೆನ್ಸ್ ಕಣ್ಣಲ್ಲಿ ಇದು ಅಳು ಬರಲ್ಲ, ರಕ್ತನೇ ಬರುತ್ತೆ ಅಂತ ಹೇಳ್ಬೇಕು. ಯಾಕಪ್ಪ ಈ ಮಾಹಿತಿ ಕೊಡ್ತೀನಿ ಅಂತಂದ್ರೆ, ಬಿಗ್ ಬ್ಯಾಶ್ ಲೀಗ್ BBL ಲೀಗ್ ಆಡ್ತಿರೋ ನೀನು 7 ಮ್ಯಾಚ್ಗೆ ಕೇವಲ 107 ರನ್ ಮಾತ್ರ ಹೊಡೆದಿರೋದು. ಒಂದೇ ಒಂದು ಮ್ಯಾಚ್ ಅಲ್ಲಿ ಕೂಡ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬಂದಿದೆ. ಯಾವ್ದಂದ್ರೆ 36 ರನ್ ಹೊಡೆದೇನೆ 49 ಬಾಲ್ಗೆ, ಅದೊಂದು ಒಳ್ಳೆ ಮ್ಯಾಚ್ ನಡೆದಿದೆ. ಬಿಟ್ರೆ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಅಂತ ಹೇಳ್ಬೇಕು. ಜೊತೆಗೆ RCB ಅವ್ರು ಏನ್ ಅನ್ಕೊಂಡಿದ್ರು, ರಾಯಲ್ ಚಾಲೆಂಜರ್ಸ್ ಅವರು, ಜೇಕಬ್ ಬೆಥೆಲ್ ತಗೊಂಡ್ರೆ ಅವನು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ತಗೊಳ್ತಾನೆ, ಬ್ಯಾಟಿಂಗ್ ಮಾಡ್ತಾನೆ, ಬೌಲಿಂಗ್ ಮಾಡ್ತಾನೆ ಅಂತ. ಆದ್ರೆ ಆಲ್ರೌಂಡರ್ ಆಗಿ ಹೊರ ಒಮ್ಮೆ ಇಲ್ಲ, ಫೀಲ್ಡಿಂಗ್ ಚೆನ್ನಾಗಿ ಒಂದು ಮಾಡೇ ಮಾಡ್ತಾನೆ, ಬ್ಯಾಟಿಂಗ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾನೆ ಅಂತಿದ್ರು. ಇವಾಗ ನೋಡ್ರೆ ಬ್ಯಾಟಿಂಗ್ ಸರಿಗಿಲ್ಲ, ಆದ್ರೆ ಬೌಲಿಂಗ್ ಅಲ್ಲೂ ಅಂತ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವಾಗ ಬಿಗ್ ಬ್ಯಾಶ್ ಲೀಗ್ ಅಲ್ಲೂ ಕೂಡ ಅಂತ ಪರ್ಫಾರ್ಮೆನ್ಸ್ ಬೌಲಿಂಗ್ ಅಲ್ಲಿ ಬಂದೇ ಇಲ್ಲ. ಹಾಗೂ ಮ್ಯಾಕ್ಸ್ವೆಲ್ ನ ಕೂಡ ನಾವು ಕೈ ಬಿಟ್ವಿ ಅಂತ ಹೇಳ್ಬೇಕು. ಲಾಸ್ಟ್ ವರ್ಷ 2024 ಅಷ್ಟೊಂದು ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ಚೆನ್ನಾಗಿ ಆಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ RCB ಅವ್ರನ್ನ ಕೈ ಬಿಟ್ಟಾರೆ. ಆದ್ರೆ ಇವಾಗ ಒಂದು ಅಪ್ಡೇಟ್ ಅಂದ್ರೆ, ಇವಾಗ ಮ್ಯಾಕ್ಸ್ವೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಗ್ ಬ್ಯಾಶ್ ಲೀಗ್ ಹೋಗ್ತಾ ಇದೆ, ಚೆನ್ನಾಗಿರೋ ಬ್ಯಾಟಿಂಗ್ ಕೂಡ ಆಡ್ತಾರೆ. ಏನೋ ಗೊತ್ತಿಲ್ಲ ಆಸ್ಟ್ರೇಲಿಯನ್ ಪ್ಲೇಯರ್ಸ್ IPL ಅಲ್ಲಿ ಏನ್ ಆಡ್ತಾರೋ ಗೊತ್ತಿಲ್ಲ, ಆಸ್ಟ್ರೇಲಿಯನ್ ಮ್ಯಾಚ್ ಗಳು ಬಿಗ್ ಬ್ಯಾಶ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ವಾಪಸ್ ಇಲ್ಲಿ RCB ಕರ್ಕೊಂಡ್ ಬಂದ್ರೆ ಏನು ಚೆನ್ನಾಗಿ ಬ್ಯಾಟಿಂಗ್ ಆಡಲ್ಲ, ಅದೇನೋ ಗೊತ್ತಿಲ್ಲ. ಮತ್ತೆ RCB ಇಂದ ಹೊರಗೆ ಹೋದ ತಕ್ಷಣ ಬೇರೆ ಟೀಮ್ ಗಳಿಗೆ ಹೋದ್ರೆ IPL ಅಲ್ಲಿ ಪಂಜಾಬ್ ಇರ್ಬೋದು, ಈಗ ವಾಪಸ್ ಪಂಜಾಬ್ಗೆ ಹೋಗಿರೋ, ಮುಂಚೆ ಪಂಜಾಬಿಂದ ತಗೊಂಡ್ಬಂದ ಮ್ಯಾಕ್ಸ್ವೆಲ್ ನ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಕಾಣುತ್ತೆ. ನೋಡೋಣ. ನನಗನ್ಸೋ ಮಟ್ಟಕ್ಕೆ ನನ್ನ ಒಂದು ಗೆಸ್ ಏನಂದ್ರೆ, ಮ್ಯಾಕ್ಸ್ವೆಲ್ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ಒಳ್ಳೆ ಫಾರ್ಮ್ ಕೂಡ ಬರ್ಬೋದು ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆ ಇರುತ್ತೆ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇವಾಗ ಮೂರನೇದು ಅಂದ್ರೆ, ಇವ್ರು ಪ್ರೆಷರ್ ಅಲ್ಲಿ ಎಷ್ಟು ಬ್ಯಾಟಿಂಗ್ ಆಡ್ತಾರೋ ಅಂತ ಗೊತ್ತಿಲ್ಲ. ಜೇಕಬ್ ಬೆಥೆಲ್ ಪ್ರೆಷರ್ ಅಂತ ಬಂದ್ರೆ, ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಏನ್ ಪ್ರೆಷರ್ ಇರುತ್ತೆ ಗೊತ್ತಿಲ್ಲ, ಆದ್ರೆ RCB ಮ್ಯಾಚ್ IPL ಅಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಸ್ಟೇಡಿಯಂ ತುಂಬೋಗ್ಬಿಟ್ಟಿರುತ್ತೆ, ಜನ ಕಾಯ್ತಾ ಇರ್ತಾರೆ. ಹೊಸ ಮ್ಯಾಚ್ ಗಳು ಕೂಡ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ಆ ಕಾರಣಕ್ಕೋಸ್ಕರ ನೋಡೋಣ ಎಷ್ಟು ಚೆನ್ನಾಗಿ ಪ್ರೆಷರ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ ಅಂತ. ಇವಾಗಂತೂ 2,60,00,000 ಎಷ್ಟು ವೇಸ್ಟ್ ಆಯ್ತು ಅಂತ ಕಾಣುತ್ತೆ. ಯಾಕೆಂದ್ರೆ ಬ್ಯಾಟಿಂಗು ಬರ್ತಾ ಇಲ್ಲ ಪರ್ಫಾರ್ಮೆನ್ಸ್. ಆಲ್ರೌಂಡರ್ ಆಗಿ ಮ್ಯಾಕ್ಸ್ವೆಲ್ ಬೆಟರ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಜಾಕೋಬ್ ಬೆಥೆಲ್ ಬದಲು ಏನಾದ್ರು ಮ್ಯಾಕ್ಸ್ವೆಲ್ಗೆ ಹೋಗ್ಬೋದಿತ್ತು RCB, ಅಥವಾ ಯಾರು ಬೇರೆ ಆಲ್ರೌಂಡರ್ ಚೆನ್ನಾಗಿರೋನ ಬಿಡ್ ಮಾಡಿ ತಗೊಬೇಕಾಗಿತ್ತ ಅಂತ ಕೂಡ ಕಮೆಂಟ್ ಮಾಡಿ. ಜೊತೆಗೆ KL ರಾಹುಲ್ ನ ಕೂಡ ಬಿಟ್ಟಿದ್ರು, ಅದು ದೇವದತ್ ಪಡಿಕ್ಕಲ್ ಅಟ್ಲೀಸ್ಟ್ ಒಬ್ಬ ಕನ್ನಡಿಗರು ಕೂಡ ಬಂದಿದ್ದಾರೆ. ಹಾಗೂ ಏನಾಗುತ್ತೆ ಕ್ಯಾಪ್ಟನ್ಸಿ RCB ನಿಮ್ಗೆ ಅನಿಸುತ್ತೆ? ಏನಾದ್ರು ರಜತ್ ಪಡಿತಾರ್ ಮಾಡ್ಬೋದಾ, ಅಥವಾ ದೇವದತ್ ಪಡಿಕ್ಕಲ್ ಮಾಡ್ಬೋದಾ? ಇವಾಗ ವಿಜಯ್ ಹಜಾರೆ ಟ್ರೋಫಿ ಕೂಡ ರಜತ್ ಪಡಿತಾರ್ ಈಗ ಜಸ್ಟ್ 100 ನಾವು ಒಳ್ಳೆ ಬ್ಯಾಟಿಂಗ್ ನ ಮಾಡಿ 100 ರನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲ ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್, ಕ್ರಿಕೆಟ್ ಅಪ್ಡೇಟ್ಸ್ ನನ್ನ ಅಕೌಂಟ್ ಬರ್ತದೆ. ನಾನು ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮುಂದುವರಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.